ಹಾಗಾದ್ರೆ ನೀವು ಆಚೆ ಬಂದಿದ್ದಕ್ಕೆ ಏನ್ ಕಾರಣ ಅಂತ ನಿಮ್ಗೆ ಅನ್ನಿಸ್ತಿದೆ? ಯಾವ ಒಂದು ಪರ್ಟಿಕ್ಯುಲರ್ ರೀಸನ್ ಇಂದ ನೀವು ಹೊರಗಡೆ ಬಂದ್ರಿ? ಯಾಕಂದ್ರೆ ಒಳ್ಳೆ ಹುಡುಗ, ತುಂಬಾ ನೀವು ಹ್ಯಾಂಡ್ಸಮ್, ನೋಡ್ಲಿಕ್ಕೂ ಕ್ಯೂಟು, ಕರ್ನಾಟಕದ ಕ್ರಶ್, ಸೊ ಇಷ್ಟೆಲ್ಲ ಇದ್ರೂನು ನೀವು ಯಾಕೆ ಹೊರಬಂದ್ರಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ನನ್ಗೆ ಅದೇ ಮ್ಯಾಮ್, ಈಗ ಸ್ಟಾರ್ಟಿಂಗಲ್ಲೇ ಒಂದು ಒಪಿನಿಯನ್ ಕ್ರಿಯೇಟ್ ಆಗ್ಬಿಟ್ಟಿತ್ತು ಮನೇಲಿ. ನಾವು ಹೋದಾಗಲೇ ಒಂದು ಕಡೆ ಸೀಮಿತ ಆಗ್ಬಿಟ್ಟಿದ್ದಾನೆ, ಬರೀ ರಕ್ಷಿತಾ, ರಾಶಿಕಾ, ಅಶ್ವಿನಿ ಮ್ಯಾಮ್ ಅವ್ರ ಜೊತೆ ಮಾತ್ರ ಇರ್ತಾನೆ, ಈ ಕಡೆ ಬರಲ್ಲ ಅಂತ. ಈ ಕಡೆ ನಾನು ಬಂದು ಟ್ರೈ ಮಾಡಿದ್ರು ನಂಗೆ ಆಗಲಿಲ್ಲ, ಬಿಕಾಸ್ ಅಷ್ಟು ವೆಲ್ಕಮಿಂಗ್ ಆಗಿ ಇರಲಿಲ್ಲ ಅಲ್ಲಿ ಗ್ರೂಪ್. ಹೋಗಿ ಕೇಳಿದ್ರು ಅವರೇ ಹೇಳ್ತಿದ್ರು ಯಾಕೆ ಬಂದೆ, ಏನಾಯ್ತು ಅಲ್ಲಿ, ಆ ಥರ ಮಾತುಕತೆ ಆಗ್ತಿತ್ತು. ಬಟ್ ಐ ಟ್ರೈಡ್. ಓಕೆ, ನೀವು ಹೆಂಗಿದ್ರು ಹಂಗೆ ಇಟ್ಬಿಟ್ರಿ. ಜಸ್ಟ್ ಇನ್ನೊಂದು ಸ್ವಲ್ಪ ಅಟೆನ್ಷನ್ ಸೀಕರ್ ಆಗಿದ್ರು ಕೂಡ ನೀವು ಬಿಗ್ ಬಾಸ್ ಅಲ್ಲಿ ಇನ್ನೂ ಒಂದು ಸ್ವಲ್ಪ ದಿನ ಇರ್ಬೋದಿತ್ತು ಅಂತ ಅನ್ಸತ್ತಾ? ಮೇ ಬಿ ಈಗಲೂ ನಂಗೆ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ದಿನ ಇರ್ಬೋದಿತ್ತು. ಈಗ ಹೇಗಿದ್ದೆ ಅದ್ರಲ್ಲೇ ಇರ್ಬೋದಿತ್ತು ಅಂತಾನೆ ನನ್ಗೆ ಅನ್ಸ್ತಿದೆ. ಇಲ್ಲ, ಈಗ ಹೇಗಿದ್ರಿ ಹಾಗೆ ಇದ್ದಿದ್ದಕ್ಕೆ ನೀವು ಆಚೆ ಬಂದಿರೋದು. ಅದನ್ನ ಬಿಟ್ಟು ನೀವು ಇನ್ನೊಂದ್ ಸ್ವಲ್ಪ ಅಟೆನ್ಷನ್ ಸೇಕ್ ಮಾಡಿ, ಇನ್ನೊಂದ್ ಸ್ವಲ್ಪ ಏನೋ ಒಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡಿ, ಇನ್ನ ಜಾಸ್ತಿ ಎಂಟರ್ಟೈನ್ ಮಾಡಿ ಮನೇಲಿ ಇರ್ಬೋದಿತ್ತು ಅಂತ. ಅಂದ್ರೆ ನೀವು ರಾಶಿಕಾನ ಬಿಟ್ಬಿಟ್ರಿ ಮಾತಾಡೋದು, ಅವ್ರು ಮಾತಾಡಲ್ಲ ಅಂದ್ರೆ ಓಕೆ ಬಿಡು, ಅವ್ರು ಮಾತಾಡ್ಸಿದಾಗ ಓಕೆ ಮಾತಾಡು ಅಂತ ಇದ್ರಿ. ಇದು ಬಿಟ್ಟು ಬೇರೆ ಇನ್ನೊಂಚೂರು ಏನಾದ್ರು ನಿಮ್ಮ ಒಂದು ಆಟಿಟ್ಯೂಡ್ ತೋರಿಸಿದ್ರೆ ಇನ್ನೊಂದ್ ಸ್ವಲ್ಪ ದಿನ ಇರ್ಬೋದಿತ್ತು ಅಂತ ಅನ್ಸತ್ತಾ? ಮ್ಯಾಮ್, ಈಗ ಆನೆಸ್ಟ್ ಆಗಿ ಹೇಳ್ತೀನಿ, ಈಗ ಆ ಇಂಟೆನ್ಷನ್ಸ್ ಇದ್ದಿದ್ರೆ ನಾವು ಮಾತು ಬಿಡ್ತಿರ್ಲಿಲ್ಲ. ಅಲ್ಲೇನೋ ಜೆನ್ಯೂನ್ ಆಗಿತ್ತು ಅಂದಿದ್ದ ಕಾರಣಕ್ಕೇನೆ ನಾವು ಮಾತು ಬಿಡ್ತಿದ್ವಿ. ಈಗೇನೋ ಫೇಕ್ ಆಗೇನೋ ಒಂದು ತೋರಿಸ್ಬೇಕು ಅನ್ನೋ ಕಾರಣಕ್ಕಿದ್ರೆ ನಾವು ಮಾತು ಬಿಡೋ ಇದೇ ಇರ್ತಿರ್ಲಿಲ್ಲ ಅಲ್ವಾ? ಸೊ ನಾನೇನೋ 4 ದಿನ ಮಾತಾಡ್ತೀನಿ, 4 ದಿನ ಮಾತಾಡ್ತಿರ್ಲಿಲ್ಲ ಅಂದ್ರೆ ದೇರ್ ವಾಸ್ ಸಮಥಿಂಗ್ ವಿಚ್ ವಾಸ್ ನ್ಯಾಚುರಲ್ ಅಂತಾನೆ ಅರ್ಥ ಅಲ್ವಾ? ಸೊ ಈಗೇನೋ ಅಟೆನ್ಷನ್ ಸೀಕಿಂಗ್ ನನ್ಗೆ ಹೆಂಗಿತ್ತು ಅಂದ್ರೆ ಲಾಸ್ಟಲ್ಲಿ ಈಗ ಗಿಲ್ಲಿ ಹೇಗೆ ಕಾಮಿಡಿ ಮಾಡ್ಕೊಂಡು ಮನೇಲಿ ಎಲ್ಲರ ಜೊತೆ ಲೈವ್ಲಿ ಆಗಿದ್ದ, ಐ ಕ್ಯಾನ್ ಡೂ ದ್ಯಾಟ್ ಟು. ಈಗ ಸೂರಜ್ ಅಂದ್ರೆ ಬರೀ ಒಪಿನಿಯನ್ಸ್ ಹೇಳ್ಬೇಕಾದ್ರೆ ಮಾತ್ರ ಹೇಳ್ತಾನೆ ಇಲ್ಲ. ಈಗ ನೀವು ನೋಡ್ಬೋದು ಆ ಪಾಸ್ ಪ್ಲೇ ಟೈಮಲ್ಲೆಲ್ಲ ನೀವು ಲೈವ್ ನೋಡಿದ್ರೆ ವಿಲ್ ಗೆಟ್ ಟು ನೋ, ನಾನು ಎಲ್ಲ ಇಡೀ ಮನೆ ಓಡಾಡ್ತಾ ಇದ್ದೀನಿ. ಸೊ ನಾನು ಆ ಥರ, ನಾನು ಅಟ್ಲೀಸ್ಟ್ ಇನ್ನಿರೋದೇ 3 ವಾರ 4 ವಾರ ಎಂಜಾಯ್ ಮಾಡೋಣ, ಎಲ್ರ ಜೊತೆ ಖುಷಿಯಾಗಿರೋಣ ಅಂತ ನಾನು ಆ ಮೈಂಡ್ಸೆಟ್ಟಲ್ಲಿ ಇದ್ದೆ. ನಾನು ಈಗಲೂ ಕೂಡ ಏನಿಗೆ ಯಾವ ರೀಸನ್ಗೆ ಎವಿಕ್ಟ್ ಆದೆ ಅಂತ ನಾನು ಐ ಆಮ್ ಲಿಟಲ್ ಕನ್ಫ್ಯೂಸ್ಡ್ ಆಕ್ಚುಲಿ. ಓಕೆ, ವೋಟ್ ಕಾರಣದಿಂದ ಅಂತಾನೂ ಹೇಳ್ಬೋದಲ್ಲ? ಎಸ್ ಎಸ್, ಖಂಡಿತ. ಜನರು ತುಂಬಾ ವೋಟ್ ಹಾಕೋದು ಕೂಡ ಕೌಂಟ್ ಆಗತ್ತಲ್ವ, ಮೇನ್ ಕೌಂಟ್ ಆಗದೆ ವೋಟಿಂಗ್ಸ್. ಸೊ ಸೂರಜ್ಗೆ ವೋಟಿಂಗ್ಸ್ ಕಡಿಮೆ ಬಿದ್ದಿದೆ, ಇಷ್ಟು ದಿನ ಬಿದ್ದಂತಹ ವೋಟ್ ಈಗ ಯಾಕೆ ಬಿದ್ದಿಲ್ಲ ಅಂತ ಎಲ್ರಿಗೂ ಕ್ವಶನ್ ಆಗ್ತಿದೆ. ಸೊ ನಿಮ್ಗೇನ್ ಅನ್ಸುತ್ತೆ, ವೋಟಿಂಗ್ಸ್ ಯಾಕೆ ಕಡಿಮೆ ಆಯ್ತು ಅನ್ಸುತ್ತೆ? ವೋಟಿಂಗ್ಸ್ ಮ್ಯಾಮ್, ಇಲ್ಲಿ ನೀವು ರಾಶಿಕಾಗ್ ಮಾತ್ರ ಸ್ಟಿಕ್ ಆನ್ ಆಗಿದ್ರಿ ಜಾಸ್ತಿ, ಅದೇ ಒಂದ್ ಕಾರಣ ಇರ್ಬೋದಾ? ಮೇ ಬಿ ನಾನು ಸ್ಟಾರ್ಟಿಂಗೇನೆ ನಾನು ಅದನ್ನ ಚೇಂಜ್ ಮಾಡ್ಕೊಂಡಿದ್ರೆ, ಈಗ ಲಾಸ್ಟ್ ಫ್ಯೂ ವೀಕ್ಸಲ್ಲಿ ನಾನು ಏನು ಚೇಂಜಸ್ ಮಾಡಿಕೊಂಡೆ ಅದನ್ನ ಇನಿಷಿಯಲ್ ಡೇಸಿಂದನೇ ಚೇಂಜಸ್ ಮಾಡ್ಕೊಂಡಿದ್ರೆ ಮೇ ಬಿ ಜನದ ಒಪಿನಿಯನ್ ಇನ್ನೂ ಬೇರೆ ಥರ ಇರ್ತಿತ್ತೇನೋ. ಎಂಡ್ ಮೂಮೆಂಟಲ್ಲೂ ನನಗೆ ಆ ಸ್ಟಾರ್ಟಿಂಗಿಂದನೂ ಏನು ನಾನು ಗಳಿಸ್ತಿದ್ದೆ ಅದು ನಾನು. ಸುದೀಪ್ ಅವರು ಹೇಳ್ತಿದ್ರು ಮಾತಾಡಿ, ಆಟ ಆಡಿ ಅಂತ ಹೇಳ್ತಾನೆ ಇದ್ರು. ಇನ್ನ ಜಾಸ್ತಿ ಬಂದಿದ್ದು ಹಿಂಗೆ ಆಡಿ ಅಂತ ಹೇಳಕ್ಕಾಗಲ್ಲ, ಬಟ್ ಅವರು ಹಿಂಟ್ ಕೊಡ್ತಿದ್ರು, ಆಟ ಆಡಿ, ಜಾಸ್ತಿ ಮಾತಾಡಿ, ಎಲ್ರ ಜೊತೆ ಮಿಂಗಲ್ ಆಗಿ ಅಂತ ಹೇಳ್ತಿದ್ರು. ಸೊ ಅದೇ ಒಂದು ಕಾರಣ ಇದೆ ಅಂತ ಎಲ್ರಿಗೂ ಅನ್ನಿಸ್ತಿದೆ. ಇವರು ಜಾಸ್ತಿ ಎಲ್ರ ಜೊತೆ ಮಿಂಗಲ್ ಆಗಿಲ್ಲ, ಸ್ಟಿಕ್ ಆನ್ ಆಗ್ಬಿಟ್ರು ಒಬ್ರಿಗೇನೆ. ಆ ಒಂದು ಕಾರಣಕ್ಕೆ ಸೂರಜ್ ಅವರು ಹೊರಬಂದ್ರು ಅನ್ಸುತ್ತೆ. ಏನೇನೇ ಸೂರಜ್ ಅವರೇ, ಇಷ್ಟು ದಿನ ನೀವು ಬಿಗ್ ಬಾಸ್ ಮನೆಯಲ್ಲಿದ್ದು ಎಲ್ಲರನ್ನ ರಂಜಿಸಿದ, ತುಂಬಾ ಎಂಟರ್ಟೈನ್ ಕೂಡ ಎಲ್ರಿಗೂ ಮಾಡಿದಿರ. ಹಾಗೆ ನಿಮ್ಮ ಅಪ್ಕಮಿಂಗ್ ವೆಂಚರ್ಸ್ ಪ್ರಾಜೆಕ್ಟ್ ಎಲ್ಲದಕ್ಕೂ ಆಲ್ ದ ವೆರಿ ಬೆಸ್ಟ್ ನಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ. ಇಷ್ಟು ಹೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಕೊನೆಯದಾಗಿ ಏನಾದ್ರು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಖಂಡಿತ ಮ್ಯಾಮ್, ಲೈಕ್ ಇಲ್ಲಿವರೆಗೂ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ, ಸುದೀಪ್ ಸರ್ಗೆ ಸೆಕೆಂಡ್ ಟೈಮ್ ನಾಮಿನೇಟ್ ಆಗಿದ್ದಾಗ ಇಲ್ಲಿವರೆಗೆ ಬರ್ತೀನಿ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ ಅಂತ. ಬಟ್ ಆಲ್ಮೋಸ್ಟ್ ಈಗ 13th ವೀಕ್ವರೆಗೂ ನಾನು ಇದ್ದೆ. ಸೊ ಇಲ್ಲಿವರೆಗೂ ಯಾರೇ ನನಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದೀರಾ ಅಂದರೆ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಮುಂದಕ್ಕೆ ಯಾವುದೇ ನಾನು ಪ್ರಾಜೆಕ್ಟ್ಸ್ ತೊಗೊಂಡ್ರು ಇದೇ ಸಪೋರ್ಟ್ ಹೀಗೆ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಎಲ್ಲರೂ ಕೂಡ ನಿಮ್ಮ ನೆಕ್ಸ್ಟ್ ವೀಕ್ ಸುದೀಪ್ ಅವ್ರ ಜೊತೆ ಬಂದು ನಿಮ್ಮ ವಿಟಿಯನ್ನು ನೋಡಲಿಕ್ಕೆ, ಸುದೀಪ್ ಅವ್ರ ಜೊತೆ ನೀವು ಮಾತನಾಡೋದನ್ನ ನೋಡಲಿಕ್ಕೆ ಕರ್ನಾಟಕದ ಹೆಣ್ಮಕ್ಳೆಲ್ಲ ಕಾಯ್ತಾ ಇದ್ದಾರೆ. ಬೇಗ ಬನ್ನಿ ಅಂತ ನಾವು ಕೂಡ ಹೇಳ್ತಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.